ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಟ್ರೆಂಡಿಂಗ್ ಕುಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಇಂಚನ್ನ ಮಾರ್ಕ್ ಮಾಡಿಕೊಂಡು ಮೇಲೇನೂ ಅರ್ಧ ಇಂಚ್ ಮಾರ್ಕ್ ಮಾಡಿಕೊಂಡು ಒಂದು ಟ್ರಯಾಂಗಲ್ ಶೇಪ್ನ ಡ್ರಾ ಮಾಡಿಕೊಂಡು ಇಲ್ಲಿ ಸೂಜಿಯಲ್ಲಿ 12 ಎಳೆ ದಾರನ ತೊಗೊಂಡಿದ್ದೀನಿ. ಈ ಥರ ನಿಮಗೆ ಎಷ್ಟು ಲೆಂತ್ಗೆ ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಕೆಳಗಡೆಗೆ ಮತ್ತು ಮಧ್ಯದಲ್ಲಿ ನಾವು ಏನು ಚುಚ್ಚಿರ್ತೀವಲ್ಲ ಅದ್ರ ಪಕ್ಕಕ್ಕೆ ಟ್ರಯಾಂಗಲ್ ಶೇಪ್ ಬರೋ ಥರ ಚುಚ್ಕೋಬೇಕು. ಇದು ಒಂದು ಟೆಂಪಲ್ ಡಿಸೈನ್ ಆಗಿರುತ್ತೆ. ಈ ಥರ ನೆಕ್ಸ್ಟ್ ಅದ್ರ ಪಕ್ಕಕ್ಕೆ ಚುಚ್ಕೋಬೇಕು. ಒಟ್ಟಿನಲ್ಲಿ ನಮಗೆ ಅಲ್ಲಿ ಟ್ರಯಾಂಗಲ್ ಶೇಪ್ ಫಾರ್ಮ್ ಆಗಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಟ್ರಯಾಂಗಲ್ ಶೇಪ್ ಡ್ರಾ ಮಾಡ್ಕೊಂಡಿರ್ತೀವಿ. ಕೆಳಗಡೆ ನೀವು ಕಂಟ್ರೋಲಲ್ಲಿ ಇಟ್ಕೋಬೇಕು ದಾರನ, ಇಲ್ಲ ಅಂದರೆ ಒಂದು ಹೆಚ್ಚು ಕಮ್ಮಿ ಬಂದುಬಿಡುತ್ತೆ. ನಾನಿಲ್ಲಿ 4ನೇ ಸಲ ಈ ಥರ ದಾರ ತೊಗೊಂಡ್ಮೇಲೆ ಒಂದು ಸೈಡ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಸೈಡು ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಒಂಥರ ಸ್ಲೋಪ್ ಥರ ಬರೋ ಥರ ಈ ಥರ ಸೂಜಿಯಿಂದ ಹಾಕೋತಾ ಹೋಗಬೇಕು. ನೋಡೋಕ್ಕೆ ಕಾಂಪ್ಲಿಕೇಟೆಡ್ ಹಾಕ್ಕೊಂಡ್ರೂ ತುಂಬ ಈಸಿಯಾಗಿರೋಂಥ ಒಂದು ಡಿಸೈನ್ ಇದು. ನೋಡಿ, ಸೈಡ್ಗೆ ಈಗ ಮತ್ತೆ ಹಾಕ್ತಾ ಇದ್ದೀನಿ. ಒಂದು ಸೈಡ್ ಎಷ್ಟು ಬಂದಿರುತ್ತೋ ಎರಡು ಸೈಡು ಅಷ್ಟೇ ಬರಬೇಕಾಗತ್ತೆ. ನಾನು ಮಧ್ಯದ ಬಿಟ್ಟು ಎರಡು ಕಡೆ ಮೂರು ಹಾಕ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ಕಂಪ್ಲೀಟ್ ಆಯಿತು. ಎಲ್ಲನೂ ಕರೆಕ್ಟಾಗಿ ಈಕ್ವಲ್ ಆಗಿ ಹಿಡಿದಿಟ್ಕೋಬೇಕು, ಇಲ್ಲಾಂದರೆ ಒಂಥರ ಸುಕ್ಕು ಥರ ಬಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಈಗ ಝರಿ ಥ್ರೆಡ್ನ ಸೂಜಿಯಲ್ಲಿ ಪೋಣಿಸ್ಕೊಂಡು ಮಧ್ಯದಲ್ಲಿ ಈ ಥರ ಚುಚ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಇನ್ನೊಂದು ಕೈಯಿಂದ ಇಟ್ಕೋಬೇಕು. ನೆಕ್ಸ್ಟ್ ಅದು ಟೈಟ್ ಆಗಂಗೆ ಇಟ್ಕೊಂಡು ನೆಕ್ಸ್ಟ್ ಇದು ಸುತ್ತಕೊಂಡು ನಾಟ್ ಹಾಕ್ತಾ ಹೋಗಬೇಕು. ನಿಮಗೆ ಎಲ್ಲಿವರೆಗೂ ಒಂದು 3ರಿಂದ 4 ನಾಟ್ ಹಾಕೋತಾ ಹೋಗಬೇಕು. ನಿಮಗೆ ಅದು ಗಟ್ಟಿಯಾಗಿ ಕೂತಿದೆ ಅನ್ನೋ ಥರ ಫೀಲ್ ಆಗೋವರೆಗೂ ನಾಟ್ ಹಾಕ್ಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು. ಈಗ ನೋಡಿ, ಫಸ್ಟ್ ನಾಟ್ ಹಾಕ್ತಾ ಇದ್ದೀನಿ. ಆ ನಾಟ್ ಆಲ್ಮೋಸ್ಟ್ ಹಿಂದೆ ಅಥವಾ ಸೈಡಿಗೆ ಬರೋ ಥರ ಹಾಕ್ಕೊಳ್ಳಿ. ಮೇಲೇ ಬಂದರೆ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೋಸ್ಕರ. ಈಗ ಒಂದು ನಾಟ್ ಆಯ್ತಲ್ವ, ಇದೇ ಥರ ಒಂದು 3ರಿಂದ 4 ನಾಟ್ ಹಾಕೋಬೇಕಾಗತ್ತೆ. ನಿಮಗೆ ಅದು ಕಿತ್ತೋಗಲ್ಲ ಅಂತ ಗೊತ್ತಾಗುತ್ತೆ, ಅಲ್ಲಿವರೆಗೂ ನೀವು ಈ ಥರ ನಾಟ್ ಹಾಕೋಬೇಕಾಗತ್ತೆ. 2ನೇ ನಾಟ್ ಹಾಕ್ತಾ ಇದ್ದೀನಿ. ಈಗ ತುಂಬ ಅಂದರೆ ತುಂಬಾ ಸಿಂಪಲ್ ಆಗಿರೋ ಡಿಸೈನ್, ಈಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಈಗ 3ನೇ ನಾಟ್ ಹಾಕ್ಕೋತಾ ಇದ್ದೀನಿ. 3 ನಾಟ್ ಹಾಕಿದರೂ ಸಾಕು. ನಿಮ್ಗೆ ಇನ್ನೂ ಕಂಫರ್ಟೇಬಲ್ ಇಲ್ಲ ಅಂತ ಅಂದರೆ ಇನ್ನೂ ಒಂದು ನಾಟ್ ಬೇಕಿದ್ರೂ ಹಾಕೋಬೋದು. ನೋಡಿ, ಡಿಸೈನ್ ಈ ಥರ ಬರಬೇಕು. ಇಷ್ಟೆಲ್ಲ ನಾಟೆಲ್ಲ ಹಾಕೊಳ್ಳೋದಾದಮೇಲೆ ನೆಕ್ಸ್ಟು ಮಧ್ಯದಿಂದ ಮತ್ತೆ ಹಿಂಗೆ ಚುಚ್ಕೊಂಡು ಕೆಳಗೆ ಈ ಥರ ದಾಳನ್ನು ಎಳ್ಕೋಬೇಕು. ಆವಾಗ ನಿಮಗೆ ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ಇಷ್ಟು ಬಂತಲ್ವ. ಆಮೇಲೆ ನಿಮಗೆ ಈಗ ಟ್ಯಾಸಲ್ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಂಬಿಡ್ಬೇಕು. ತುಂಬ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್. ನಿಮಗೆ ಇನ್ನೂ ಒಂದು ಸಲ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ 1 ಇಂಚ್ ಗ್ಯಾಪ್ ಬಿಟ್ಬಿಟ್ಟು ಮತ್ತೆ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಟ್ರಯಾಂಗಲ್ ಶೇಪ್ನ ಮತ್ತೆ ಡ್ರಾ ಮಾಡ್ಕೋತಾ ಇದ್ದೀನಿ. ಅದೇ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಮಧ್ಯದಿಂದ ಈ ಥರ ಫಸ್ಟ್ ಒಂದು ಸಲ ಚುಚ್ಕೊಂಬಿಟ್ಟು ನೆಕ್ಸ್ಟ್ ಈಗ ಸ್ವಲ್ಪ ಸ್ಲ್ಯಾಂಟಾಗಿ ಬರೋ ಥರ ಪಕ್ಕಕ್ಕೆ ಮತ್ತೆ ಚುಚ್ಕೋಬೇಕು. ನೀವು ಫಸ್ಟ್ ಒನ್ ಯಾವ ಥರ ಹಾಕಿರ್ತೀರಲ್ವ, ಎಷ್ಟು ಬಂದಿರುತ್ತೆ ಅದನ್ನು ಮಾತ್ರ ಹಾಕೋಬೇಕು. ಕೆಲವರು 10 ಎಳೆ ಮಾತ್ರ ತೊಗೋತಾರೆ, ನಾನು 12 ಎಳೆ ತೊಗೊಂಡಿದ್ದೀನಿ. ಹೆಂಗೂ ಕ್ರೋಶೆ ಕುಚ್ಚು ಹಾಕೋಕ್ಕೆ 6 ಎಳೆ ದಾರ ಮಾಡ್ಕೊಂಡಿರ್ತೀವಲ್ವ, ಅದನ್ನೇ ಈ ಸೂಜಿಲಿ ಹಾಕ್ಕೊಂಡು ಡಬಲ್ ಮಾಡಿಕೊಂಡ್ರೆ ಸಾಕು. ನೋಡಿ, ಒಂದು ಸೈಡ್ ಕಂಪ್ಲೀಟ್ ಆಯಿತು. 2ನೇ ಸೈಡು ಅಷ್ಟೇ ಈ ಥರ ಲೀಫ್ ಶೇಪಲ್ಲಿ ಬರೋ ಥರ ಚುಚ್ಕೋತಾ ಹೋಗಬೇಕು. ನಾನು ನೋಡಿದಾಗ ಎಷ್ಟೋ ಕಾಂಪ್ಲಿಕೇಟೆಡ್ ಆಗಿದೆ ಏನೋ ಅಂತ ಅಂದ್ಕೊಂಬಿಟ್ಟಿದ್ದೆ ಈ ಕುಚ್ಚು, ಬಟ್ ತುಂಬಾ ಸಿಂಪಲ್ ಆಗಿದೆ. ಬಟ್ ನಿಮ್ಮ ಸೀರೆಗೆ ಅಷ್ಟೇ ಚೆನ್ನಾಗಿ ಲುಕ್ ಕೂಡ ಕೊಡುತ್ತೆ. ಸೇಮ್ ನಾನು ನಿಮ್ಗೆ ಅರ್ಥ ಆಗಿಲ್ಲ ಅಂತ 2 ಸಲ ತೋರಿಸ್ತಾ ಇದ್ದೀನಿ. ಅದೆಲ್ಲ ಹಾಕೊಳ್ಳೋದಾದ್ಮೇಲೆ ಮತ್ತೆ ಈ ಥರ ಝರಿ ಥ್ರೆಡ್ ತೊಗೊಂಡ್ಬಿಟ್ಟು 3ರಿಂದ 4 ಸಲ ನಾಟ್ ಹಾಕೋಬೇಕು. ತುಂಬಾ ಕ್ಯೂಟಾಗಿದೆ. ಇದು ನೀವೊಂದು ಸಲ ಟ್ರೈ ಮಾಡಿ. ನಿಮ್ಗೇನಾದರೂ ಡಿಫಿಕಲ್ಟ್ ಅಂತ ಅನಿಸಿದರೆ ವಿಡಿಯೋ ನೋಡ್ಕೊಂಡೇ ಹಾಕಿ ಮಧ್ಯದಲ್ಲಿ ಪಾಸ್ ಮಾಡಿಕೊಂಡು ಎಲ್ಲಾದರೂ ಡೌಟ್ ಬಂದರೆ ಮತ್ತೆ ರಿವೈಂಡ್ ಮಾಡಿಕೊಂಡು ನೀವು ನೋಡ್ಕೋಬೋದು. ನೋಡಿ, ಇಷ್ಟೇ ಈ ಡಿಸೈನ್. ಇದನ್ನು ಅಷ್ಟೇ ನಾವು ಫಸ್ಟ್ ಒನ್ನು ಎಷ್ಟಕ್ಕೆ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೊಂಡಿರ್ತೀವಲ್ವ, ಇದನ್ನು ಅಷ್ಟೇ ಸೇಮ್ ಎಲ್ಲ ಟ್ಯಾಸಲ್ಸು ಒಂದೇ ಅಳತೆಗೆ ಬರಬೇಕಲ್ವ, ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ಸ್ವಲ್ಪ ದೂರ ಬಿಟ್ಕೊಂಡು ಹಾಕಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಹತ್ತಿರಕ್ಕೂ ಹಾಕೋಬೋದು. ಹಾಕೋವಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅನ್ನೋರು ಬಿಗಿನರ್ಸ್ ಎಲ್ಲ ಸ್ವಲ್ಪ ದೂರದಲ್ಲೇ ಹಾಕ್ಕೊಳ್ಳಿ. ನೋಡಿ, ಈ ಥರ ನಾನು ಫಸ್ಟ್ ಒನ್ ಎಷ್ಟಕ್ಕೆ ಕಟ್ ಮಾಡಿದ್ನಲ್ವ ಇದನ್ನು ಅಷ್ಟಕ್ಕೆ ಕಟ್ ಮಾಡಿಕೊಂಡೆ. ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಡಿಸೈನ್. ನಿಮಗೂ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು.